ವಿಜಯಲಕ್ಷ್ಮಿಗೆ ಸಂಬಂಧಿಸಿದ ಸ್ಫೋಟಕ ಸುದ್ದಿ. ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ತು ಬೆಳ್ಳಿ ಬಂಗಾರ ಕಂತೆ ಕಂತೆ ಹಣ. ವಿಜಯಲಕ್ಷ್ಮಿ ಬಿಗ್ ಶಾಕ್ ಈಗ ಲೋಕಾಯುಕ್ತ ಅಧಿಕಾರಿಗಳು ನೀಡಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ವಿಜಯಲಕ್ಷ್ಮಿಯ ಅಕ್ರಮ ಆಸ್ತಿಯ ಕಹಾನಿ. RDPR AEE ವಿಜಯಲಕ್ಷ್ಮಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ವಿಜಯಲಕ್ಷ್ಮಿ ಅಕ್ರಮ ಆಸ್ತಿಯ ಕಹಾನಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 14 ಗಂಟೆಗಳಿಂದ ಲೋಕಾಯುಕ್ತ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ವಿಜಯಲಕ್ಷ್ಮಿ ಅವರ ಆಸ್ತಿ ಕಹಾನಿ. ಈ ವಿಜಯಲಕ್ಷ್ಮಿ ಇಷ್ಟೊಂದು ಆಸ್ತಿಯನ್ನ ಸಂಪಾದಿಸಿದ್ದು ಹೇಗೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗ ಗ್ಯಾರಂಟಿ ನ್ಯೂಸ್ನಲ್ಲಿ ವಿಜಯಲಕ್ಷ್ಮಿಯ ಗುಳುಂ ಕಹಾನಿಯನ್ನ ಬಯಲು ಮಾಡ್ತಾ ಇದ್ದೇವೆ. ಇದು ವಿಜಯಲಕ್ಷ್ಮಿಗೆ ಸಂಬಂಧಿಸಿದಂತ ಸ್ಫೋಟಕ ಸುದ್ದಿ. ವಿಜಯಲಕ್ಷ್ಮಿ ಮನೆಯಲ್ಲಿ ಬೆಳ್ಳಿ ಬಂಗಾರ ಕಂತೆ ಕಂತೆ ದುಡ್ಡು ಸಿಕ್ಕಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ವಿಜಯಲಕ್ಷ್ಮಿಗೆ ಈಗ ಬಿಗ್ ಶಾಕ್ ಕೊಟ್ಟಿದ್ದಾರೆ IT ಅಧಿಕಾರಿಗಳು. RDPR AEE ವಿಜಯಲಕ್ಷ್ಮಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿರುವಂಥದ್ದು. ರಾಯಚೂರಿನ ವಿಜಯಲಕ್ಷ್ಮಿ ಮನೆಯಲ್ಲಿ ಕಂತೆ ಕಂತೆ ಹಣ ಸಿಕ್ಕಿದೆ. 290 ಗ್ರಾಂ ಚಿನ್ನಾಭರಣ, ಅಪಾರ ಪ್ರಮಾಣದ ಬೆಳ್ಳಿ ಪತ್ತೆಯಾಗಿದೆ. ಲೋಕಾಯುಕ್ತ ದಾಳಿ ವೇಳೆ 5 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ ಅವರ ಮನೆಯಲ್ಲಿ. ದಾಳಿ ವೇಳೆ ಬಗೆದಷ್ಟು ಬಯಲಾಗ್ತಾ ಇದೆ ವಿಜಯಲಕ್ಷ್ಮಿ ಅವರ ಆಸ್ತಿ ವಹಿವಾಟು. ಬರೋಬ್ಬರಿ 53 ಕಡೆಗಳಲ್ಲಿ ಆಸ್ತಿ ಮಾಡಿರೋ AEE ವಿಜಯಲಕ್ಷ್ಮಿ ಕೋಟಿ ಕೋಟಿ ಮೌಲ್ಯದ 33 ಎಕರೆ ಜಮೀನಿನ ದಾಖಲೆಗಳು ಕೂಡ ಪತ್ತೆಯಾಗಿದೆ. ಲೋಕಾಯುಕ್ತ ದಾಳಿ ವೇಳೆ 2 ಕೋಟಿಗೂ ಅಧಿಕ ಮೌಲ್ಯದ ಯಾದಗಿರಿಯಲ್ಲಿ ಲೇಔಟ್ ಪತ್ತೆಯಾಗಿದೆ. 2 ಕೋಟಿಗೂ ಅಧಿಕ ಮೌಲ್ಯದ ಲೇಔಟ್ ಯಾದಗಿರಿ ಜಿಲ್ಲೆಯಲ್ಲಿ 2 ಫಾರ್ಮ್ ಹೌಸ್ ಇದ್ದಾವೆ. ಗಂಡ ಮಗ ಮತ್ತು ಮಗಳ ಹೆಸರಲ್ಲಿ ಆಸ್ತಿಯನ್ನ ರಿಜಿಸ್ಟರ್ ಮಾಡಿಸಿದ್ದಾರಂತೆ ಈ ವಿಜಯಲಕ್ಷ್ಮಿ. ಇತ್ತೀಚೆಗೆ ಲೇಔಟ್ ಒಂದಕ್ಕೆ 1 ಕೋಟಿ ಖರ್ಚು ಮಾಡಿದ್ರಂತೆ. ರಸ್ತೆಗಾಗಿಯೇ ಜಮೀನನ್ನ ಖರೀದಿಸಿದ್ರಂತೆ ವಿಜಯಲಕ್ಷ್ಮಿ. ಬಗೆದಷ್ಟು ಬಯಲಾಗ್ತಾ ಇದೆ ಈ ವಿಜಯಲಕ್ಷ್ಮಿ ಅವರ ಆಸ್ತಿ. ಒಂದಲ್ಲ ಎರಡಲ್ಲ ಬರೋಬ್ಬರಿ 14 ಗಂಟೆಗಳಿಂದ ಲೋಕಾಯುಕ್ತ ಅಧಿಕಾರಿಗಳು ಶೋಧವನ್ನು ನಡೆಸಿರುವಂಥದ್ದು.